ಡೇ 2 ಇನ್ ಪಂಚ್ಗನಿ ನೋಡ್ರಿ. ಇದು ನಮ್ಮ ವಿಲ್ಲಾದು ನಿಮ್ಮ ತೋರ್ಸಿನಿ ಹಿಂದಿನ ಇದ್ರಾಗ ವ್ಲಾಗ್ದಾಗ ನೋಡಿರಿ. ಇದು ವ್ಲಾಗ್ ಸ್ವಲ್ಪ ಭಾಳ ಕ್ರೌಡ್ ಇತ್ತು. ನಮ್ಮ ಹಸ್ಬೆಂಡ್ ಕೈಯಾಗ ಫೋನ್ ಕೊಟ್ಟಿದ್ದೆ ವಿಡಿಯೋ ಮಾಡ್ಕೊಳಕ್ಕೆ. JS ಪಾಜಿ ಅವ್ರು ಬಂದಿದ್ರು. ನಾವು ಅವ್ರ ಸಂಬಂಧ ವೇಟ್ ಮಾಡಾಕತ್ತಿದ್ವಿ. ಎಲ್ಲ ಫಂಕ್ಷನ್ಸ್ ಬಿಟ್ಟು ಇಲ್ಲಿ JS ಪಾಜಿ ಸಂಬಂಧ ವೇಟ್ ಮಾಡಾಕತ್ತಿದ್ವಿ. ಭಾಳ ಚಲೋ ಇತ್ತು ನೋಡಿ. It's natural. It's God made. So human, we love humans, we love animals, so it's God made. So it is like that. AI आया, ठीक है, कुछ काम आसान करेगा, but it never replace us. Especially me. ठीक है? I can only guarantee about myself. Okay. Okay. So my catch to you guys, especially around the motorcycle, you have to maintain decency. My request, ठीक है, मेरी इज्जत दाव पे लगे भाई. Please. दिल्ली में बहुत अच्छी दोस्त. हेलो. अरे इसने बोल दीजिए भाई मैं कब से आया हूँ We're gonna do all of this. We're gonna do starting some side कर रहा हूँ and I will just try to throw. ठीक है but धक्का मुक्की करने का नहीं. JS ಪಾಜಿದ ಎಷ್ಟು ಜನ ಫ್ಯಾನ್ಸ್ ಅದೀರಿ ಅಂತಂದು ಕಮೆಂಟ್ ಮಾಡಿರಿ. ನಾವು ಫ್ಯಾನ್ಸ್ ಅದೀವಿ, ಅದಕ್ಕೆ ನಾವು ವೆಯ್ಟ್ ಮಾಡಿ ನಿಂತು ಅವ್ರಿಗೆ ಮಾತಾಡ್ಸಿದ್ವಿ. ಭಾಳ ಹೆಂಗೆ ಲಾಗ್ನಾಗ ಅದಲ್ಲ ಹಾಗೆ ಇಲ್ಲೂ ಅದ. ಬ್ಯಾಕ್ ಟು ಬಿಜಾಪುರ ಹೊಂಟೀವಿ ನೋಡ್ರಿ. ಈಗ ಒಂದಾಗೈತಿ ಟೈಮ್. ಒಂದಾಗಿಲ್ಲ 1:45 ಆಗಿತ್ತು ನಾವು ಬಿಡೋಷ್ಟ್ರಾಗ. ಭಾಳ ಲೇಟ್ ಆಗಿಬಿಟ್ಟಿತ್ತು. ಯಾಕಂದ್ರೆ ನೈಟೆಲ್ಲ IBWದಾಗೆ ಇದ್ವಲ್ಲ, ಅದಕ್ಕೆ ನಾವು ಇವೆಂಟ್ ಮುಗಿಸ್ಕೊಂಬರಕ್ಕೆ ಭಾಳ ಲೇಟ್ ಆಯಿತು. ಇವೆಂಟ್ ಮುಗಿಸ್ಕೊಂಡು ಊಟ ಮಾಡಿ ಹತ್ತಿ ಈಗ ನಾವು ಬಿಜಾಪುರ ಹೊಂಟೀವಿ. ಲೊಕೇಶನ್ ಎಲ್ಲಿಂದ ಹಾಕ್ತೀವಿ ಅಂದ್ರೆ ಹತ್ತಿನಿ ರೂಟ್ ಹಾಕ್ತೀವಿ. ನೋಡ್ಬೇಕು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತಿ ಅಂತಂದು. ನನಗಂತೂ ಗೊತ್ತಿಲ್ಲ, ಇವ್ರಿಗೆ ಗೊತ್ತ ಬೈಕ್ ಕೊಡೋರಿಗೆ. ನಾನಂತೂ ಸುಮ್ಮನೆ ನಿಂತ್ಕೊಂಡ್ರಿ ನೋಡೋಣಂತ್ರಿ ಹೆಂಗೆ ಜರ್ನಿ ಇರ್ತೈತೆ ಅಂತ ನೋಡೋಣ. ಆದರೆ ಬ್ಯಾಡ್ ಫೀಲ್ ಆಗತ್ತೈತಿ. ಬಿಟ್ಟು ಹೋಗಕ್ಕೆ ಮನಸ್ಸು ಬರ್ಲಾಗೈತಿ. ಇವೆಂಟ್ ಯಾಕೆ ಇದ್ದಲ್ಲಿ ಮುಗಿತು ಅಂತ ಅನ್ಸತ್ತಿತ್ತು. ನಾವು ಮುಂದಿನ ಸಲ ಎಲ್ಲಿ ಇಡ್ತಾರೆ ಅನ್ನೋದು ಗೊತ್ತಿಲ್ಲ. ಗೋವಾದಾಗ ಇಟ್ಟರು ಇಲ್ಲಿಕ್ಕಂದ್ರೆ ಇಲ್ಲೇ ಪಂಜಿ ಅಂತೀನಿ ನೋಡಿರಿ, ಸಾರಿ. ಇಲ್ಲಿಕ್ಕಂದ್ರೆ ಇಲ್ಲಿ ಇದ್ರಾಗ ಇಟ್ಟರು ಪಂಚಗನಿ ಒಳಗೂ ಇಡ್ಬೋದು. ಏನು ಹುಡುಗರು ಇವು ಇಲ್ಲಿ ಎಲ್ಲ ಕಡೆ ಹೊಂಟಿವಿ ನೋಡತ್ತೀವಿ. ನಾವಂತೂ ಪೂರ್ತಿ ಹುಡುಗರು ನಿಂತು ಬಿಟ್ಟಾರ ನೋಡ್ರಿ, ಕೈ ಮಾಡ್ಕೊಂಡು ಎಲ್ಲರಿಗೂ ಬರೋರ್ಗು ಒಂಥರ ಖುಷಿ ಆಗ್ಬಿಟ್ಟೈತಿ. ಫುಲ್ ಗಾಡಿಗೆಲ್ಲ ನೋಡಿ, ಎಲ್ಲ ರೈಡರ್ಸ್ ನೋಡಿ ಫುಲ್ ಖುಷಿ ಪಡತ್ತಾರಲ್ಲ. ಎಲ್ಲರೂ ಹೊರಗೆ ಕುಂತು ಭಾಳ ಎಂಜಾಯ್ ಮಾಡತ್ತಾರ. ಬರೋದೆಲ್ಲ ಟ್ರೈ ಮಾಡ್ಕೊಂತ ನಾನು ಲಾಗ್ ಮಾಡೋದು ಮರೆತೆ. ನನ್ನ ಜೊತೆ ಆಗಿರೋ ಇನ್ಸಿಡೆಂಟ್ ಹೇಳಬೇಕು. ನಾವಿಬ್ಬರು ಪ್ಯಾಕ್ ಮಾಡೋ ಮುಂದೆ ಇಬ್ಬರು ಮರೆತುಬಿಟ್ಟಿವಿ. ಒಂದು ಜೊತೆ ಅರಬಿನೇ ಮರ್ತೀವಿ ನಾವಂತೂ. ನಾವು ಮರುದಿವ್ಸ ನೋಡ್ತೀವಿ ಹಾಕ್ಕೋಬೇಕಂತಂದು ಇವೆಂಟ್ ಸಂಬಂಧ ತೊಗೊಂಡಿವಲ್ಲ, ಅದಕ್ಕೆ ಇವೆಂಟಿಗೆ ಹೋಗ್ಬೇಕು, ರೆಡಿ ಆಗ್ಬೇಕು ಅಂತಂದು ಡ್ರೆಸ್ ನೋಡ್ತೀನಿ, ಡ್ರೆಸ್ಸೇ ಇಲ್ಲ. ಫುಲ್ ಎಲ್ಲ ಕಡೆ ಹುಡುಕಾಡತ್ತೀನಿ, ಸಿಗತ್ತಿಲ್ಲ.
ಅಲ್ಲೇ ಬಿಟ್ಟು ಬಂದ್ವಿ ಅಂತ ಕನ್ಫರ್ಮ್ ಆಯ್ತು. ಅದು ಕೂಡಲೇ ತಲೆ ಕೆಟ್ಟಂಗೆ ಆಯ್ತು. ನಾ ಅಂತರೂ ಅರ್ಬಿ ಇರ್ಲಾರ್ದಂತೂ ಇವೆಂಟಿಗೆ ಹೋಗೋಕ್ಕಾಗಂಗಿಲ್ಲ. ಆದರೆ ಭಾಳ ಕಮ್ಮಿ ತೊಗೊಂಡು ಹೋಗ್ಬಿಟ್ಟಿದ್ದೆ ನಾ ಅರ್ಬಿ. ಅದಕ್ಕೆ ಎಷ್ಟೆಷ್ಟು ದಿನಕ್ಕೆ ಬೇಕು ಅಷ್ಟೆಷ್ಟು ತೊಗೊಂಡು ಹೋಗ್ಬಿಟ್ಟಿದ್ವಿ. ಅದಕ್ಕೆ ವಿಚಾರ ಮಾಡಿದ್ವಿ ಏನು ಮಾಡಬೇಕು ಅಂತ. ನೇರಿಷ್ಟ ಮಹಾಬಲೇಶ್ವರ ಮತ್ತು ಪಂಚಗನಿ ಒಳಗೆ ಎಲ್ಲೂ ಸಿಗತ್ತಿಲ್ಲ. ನನಗೆ ಖರೆ ಹೇಳ್ತೀನಿ, ಇಷ್ಟು ತಾಪಾಗ್ಬಿಟ್ಟಿತ್ತು. ಅರ್ಬಿ ಅಂಗಡಿಗಳೇ ಇಲ್ಲಲ್ಲಿ. ಏನಿದ್ರು ಶಾಪಿಂಗ್ ಇಲ್ಲೇ ಮಾಡ್ಕೊಂಡು ಹೋಗ್ಬೇಕು. ನಾವೆಲ್ಲಿ ಇರ್ತೀವಲ್ಲ ಅಲ್ಲಿ ಮಾಡ್ಕೊಂಡು ಹೋಗೋದೇ ಬೆಸ್ಟ್. ಆಮೇಲೆ 10 ಕಿಲೋಮೀಟ್ರ್ ತೋರಿಸ್ತದೆ ಟ್ರೆಂಡ್ಸ್. ಅದು ನೋಡ್ತೀವಿ ರೀ, ಘಾಟ್ ಇಳಿದು ಹೋಗ್ಬೇಕ್ರಿ ನಾವು. ಅಯ್ಯೋ ಹೆಂಗೆ ಮಾಡೋದು ಅಂತಂದು ಇನ್ನೇನು ಆಪ್ಷನ್ ಇಲ್ಲ ಅಂತ ಸೀದಾ ಹೋದ್ವಿ. 10 ಕಿಲೋಮೀಟ್ರ್ ಘಾಟ್ ಸೆಕ್ಷನ್ ಇಳಿದು ಹೋಗಿ ಬರೋಷ್ಟರಲ್ಲಿ ಅರ್ಧ ಇವೆಂಟೇ ಮುಗಿದ್ಬಿಟ್ಟಿತ್ತು. ಮತ್ತು ನಾನು ಬಂದು ಅಲ್ಲಿ ರಿಲಯನ್ಸ್ ಒಳಗೆ ಡ್ರೆಸ್ ತೊಗೊಂಡು ಮತ್ತೆ ರಿಟರ್ನ್ ಬಂದು ನಾವು ರೆಡಿಯಾಗಿ ಹೋಗೋಷ್ಟಿಗೆ ಅಪ್ಪ ದೊಡ್ಡ ಕಥೆನೇ ಆಗಿಬಿಡುತ್ತೆ ಹೇಳ್ತೀನಿ. ಯಾರೂ ಇನ್ನೊಂದು ಸಲ ನೋಡ್ಕೊರಿ ಪ್ಯಾಕ್ ಮಾಡ್ಕೊಳ್ಳೋ ಮುಂದೆ ಅಂತೀನಿ ನಾನು. ಬೆಸ್ಟ್ ಅದು ಪ್ಯಾಕ್ ಮಾಡೋ ಮುಂದೆ ನೋಡ್ಕೊಳ್ಳೋದು. ನಾವು ಇಲ್ಲೇ ಎಲ್ಲರೂ ಊಟ ಮಾಡ್ಬೇಕಂತ ನೋಡಕತ್ತೀವಿ. ಊಟ ಎಲ್ಲೂ ಸಿಗತ್ತಿಲ್ಲ. ಅದು ಮಹಾರಾಷ್ಟ್ರ ಒಳಗೆ 4 ಗಂಟೆಯಾಗನ ಎಲ್ಲ ಕಡೆ ಆಫ್ ಆಗ್ಬಿಡ್ತೈತಿ. 3:30 4 ತನಕ ಆಫ್ ಮಾಡಿಬಿಡ್ತಾರೆ. ಊಟ ಎಲ್ಲೂ ಅವೈಲೇಬಲ್ ಸಿಗಲ್ರಿ. ಇಲ್ಲಿ ನೋಡ್ಬೇಕ್ರಿ, ಎಲ್ಲರೂ ಮೆಂಡಿ ಇಲ್ಲಾಂದ್ರೆ KFC ಅಂದರೆ ತಿನ್ಬೇಕಾಗುತ್ತೆ. ನೋಡೋಣಂತ ಕರಡ್ ಒಳಗೆ ಐತಂತ ನೋಡೋಣ್ರಿ ಮೆಂಡಿ. ಎಲ್ಲರೂ ಊಟ ಅಂತೀನಿ ನೋಡಿ, ಸ್ನ್ಯಾಕ್ಸ್ ಹೆಂಗೆ ತಿಂದು ಬಿಡೋಣ. ನಾವು ಇಲ್ಲಿ ಟೀ ಬ್ರೇಕ್ ತೊಗೊಂಡಿವಿ ನೋಡ್ರಿ. ಇಲ್ಲಿ ಸಾಂಗ್ಲಿ ಹತ್ರ ಅಲ್ಲ, ಸಾಂಗ್ಲಿ ಒಳಗೆ ನಾವು ಸಿಟಿ ಒಳಗೆ ಟೀ ಬ್ರೇಕ್ ತೊಗೊಂಡಿವಿ. ನಿಮ್ಗೆ ಏನು ಹೇಳ್ತೀನಿ ರೀ, ನಾವೆಂದ್ರೆ ಫಸ್ಟು ಹೋಗ್ತಿರ್ತೀವಿ ಗೊತ್ತು. ಹೋಗೋ ಮುಂದೆ ಇನ್ನೊಂದು ಫಸ್ಟ್ ರೂಟಿಗೆ ಏನು ಹೋಗಿದ್ವಲ್ಲ ಆ ರೂಟೇ ನಾವು ಬರಲಿಲ್ಲ ರೀ. ಬೇರೆ ಮ್ಯಾಪ್ ಹಾಕ್ಕೊಂಡು ಈ ಕಡೆ ಅಗ್ನಿ ರೂಟ್ಲೇ ಬಂದ್ವಿ. ಯಾಕಂದ್ರೆ ಈ ಕಡೆ ಊರು ನೋಡ್ದಂಗೆ ಆಗುತ್ತಲ್ಲ, ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತಲ್ಲ ಅಂತ ನಾವು ಬರೋ ಮುಂದೆ ಕೊಲ್ಲಾಪುರ ಮತ್ತು ಅಗ್ನಿ ರೂಟ್ ಸಾಂಗ್ಲಿ ರೂಟ್ಲೇ ನಾವು ಬಂದೀವಿ. ಇದು ಮಾರ್ಕೆಟ್ ಏರಿಯಾ ನೋಡ್ತೀವಿ. ಸಾಂಗ್ಲಿ ಸಿಗ್ತೀವಿ ಮಸ್ತ್ ಐತ್ರಿ ಇದೂ ಊರು. ಹಾಕಿದೆ ನಿಮ್ಮ ಮ್ಯಾಪ ಕಡೆ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ದ ಲಾಗ್. ನಾವು ಬಿಜಾಪುರಕ್ಕೆ ಬಂದು ರೀಚ್ ಆದ್ವಿ. ಆದರೆ ನಾ ಎಂಡ್ ಮಾಡೋಕ್ಕೆ ನೆನಪು ನನಗೂ ನೆನಪೇ ಆಗೋದಿಲ್ಲ. ಎಂಡ್ ಹೆಂಗೆ ಮಾಡ್ಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಒಳಗದೀನಿ. ಈಗೀಗ ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಒಳಗದೀನಿ. ಇನ್ನೂ ಲಾಗ್ಸ್ ಬರ್ತಿರ್ತಾವೆ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ.